ಇತ್ತು ಅವತ್ತು ಪಾಪ್ಯುಲೇಷನ್ಗೆ ನಾವು 1976 ಅಲ್ಲಿ ಮಾಡಿದಾಗ. ಆ ಕ್ರೈಟೀರಿಯಾನ ಬದಲಾವಣೆ ಮಾಡಿಕೊಂಡು ನೀವು 2 ಲಕ್ಷನೋ 3 ಲಕ್ಷಕ್ಕೋ ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿ ಕೊಟ್ಟಿದ್ರು. ಆ ಮ್ಯಾಂಡೇಟ್ ಮೇಲೆ ಮಾಡಿದಂತ ಹೋದೆ 2008 ಅಲ್ಲಿ ನಾವೇನು ಹೊಸ ಬೆಂಗಳೂರು ಹೊಸ ಸೀಟ್ಸ್ ಬಂತು, ಮಂಡ್ಯದಲ್ಲಿ, ಹಾಸನದಲ್ಲಿ ಮತ್ತು ಚಾಮರಾಜನಗರದಲ್ಲೆಲ್ಲ ಸೀಟ್ಸ್ ಕಳ್ಕೊಂಡ್ವಿ. ಆ ರೀತಿ ಆಗಿದ್ದು. ಆಕ್ಚುಲಿ ಏನಂದ್ರೆ ಅದನ್ನ ಅವತ್ತು ಏನಾಯ್ತೋ ಆಗಿತ್ತೆ, ಇವತ್ತು ಏನಾಗಬೇಕು ಅದು ಆಗ್ಲೇಬೇಕು. ಅದು ಆಗದೆ ಇದ್ರೆ ಒಂದು ಗ್ರೋರ್ ಅನ್ಯಾಯ. ಯಾಕೆಂದ್ರೆ 55 ಕೋಟಿ ಪಾಪ್ಯುಲೇಷನ್ ಇತ್ತು 1976 ನೀವೇನಾದ್ರೂ ಮರಿತಾ ಇದ್ದೀರಾ ಅಥವಾ ಡೆಲಿಬ್ರೇಟ್ ಆಗಿ ಹೈಡ್ ಮಾಡ್ತಿದ್ದೀರಾ ಅಂತ ಯಾಕೆ ಹೇಳ್ದೆ ಅಂದ್ರೆ, ಶಾರದಾ ಮೇಡಮ್ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ನನ್ನ ಧ್ವನಿ ತಲುಪ್ತಾ ಇದ್ರೆ, ಶಾರದಾ ಮೇಡಮ್ ನೀವು ಮೈತ್ರಿ ಪಾರ್ಟ್ನರ್ ಇರ್ಬೋದು, ಆದ್ರೆ ನೀವು ಶಾಸಕ ಇದ್ದೀರಿ, ಹೀಗಾಗಿ ನಿಜ ಮಾತನಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ನೋಡಿ, ಈ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಹಿಂದೆ ಮಂಡಿಸಿದಾಗ ಸಂಸತ್ನಲ್ಲಿ ಇದೇ NDA ಸರ್ಕಾರ ಇರೋ ಸಂದರ್ಭದಲ್ಲಿ ಏನ್ ಹೇಳಲಾಗಿತ್ತು? ಸೋನಿಯಾ ಗಾಂಧಿ ಮೇಡಮ್ ಕೇಳ್ತಾರೆ ಅತಿ ಶೀಘ್ರದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದುಬಿಡಿ. ಆಗ ಇದೇ ಸಂಸತ್ನಲ್ಲಿ ಕೂತು, ಇಫ್ ಐ ಆಮ್ ಕರೆಕ್ಟ್, ನಿಶಿಕಾಂತ್ ದುಬೆ ಅವ್ರು ಕೊಟ್ಟ ಉತ್ತರ, ಮೇಡಮ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಕೂಡ ಒಂದು ವಸ್ತು ಇದೆ, ನಿಮಗೆ ಗೊತ್ತಿದೆಯೋ ಇಲ್ವೋ, ಅದರ ಪ್ರಕಾರ ಮೊದಲು ಜನಗಣತಿ ಆಗಬೇಕು, ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು, ಅದಾದ್ಮೇಲೆ ಮೀಸಲಾತಿ. ಹೇಳಿ ತಿಂಗಳುಗಳ ಕಳೆದಿಲ್ಲ ಮೇಡಮ್. ಇವಾಗ ಮೀಸಲಾತಿ ತರಲಿಕ್ಕೆ ಅರ್ಜೆನ್ಸಿ ತೋರಿಸ್ತಿರೋದಕ್ಕೆ ಸೆನ್ಸಸ್ ಆಯ್ತಾ? ಇಲ್ಲ. ಮರು ವಿಂಗಡಣೆ ಈ ಸೆನ್ಸಸ್ ನ ಆಧಾರದ ಮೇಲೆ ಆಗ್ತಿದ್ಯಾ? ಇಲ್ಲ. ಅಂದ್ರೆ ಈ ತರಾತುರಿ ಇದೆಯಲ್ಲ, ಇದ್ರ ಹಿಂದಿರೋ ಉದ್ದೇಶನೇ ಪ್ರಶ್ನೆ ಮಾಡ್ತಿರೋದು ನಾವು ಅಂತ. ಮೇಡಮ್ ಈಗ ನಮಸ್ತೆ ಮೇಡಮ್. ಏನಿಲ್ಲ, ನಮ್ಮಲ್ಲಿ ಹಿಂದೆನೂ ಸಹ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು, ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಸಹ ಇದನ್ನ ಮಂಡನೆ ಮಾಡೋಕೆ ತುಂಬಾ ಪ್ರಯತ್ನ ಪಟ್ರು. ಮಹಿಳೆಯರಿಗೆ 33% ತರಲೇಬೇಕು ಅಂತ ಹೇಳಿ. ಕೆಲವೊಂದೆಲ್ಲ ರಾಜಕಾರಣದ ಇದ್ರಲ್ಲಿ ಅದು ಸಕ್ಸಸ್ ಆಗ್ಲಿಲ್ಲ. ಈಗ ಆಗ್ತಾ ಇದೆ. ನಮ್ಗೆ ತುಂಬಾ ಸಂತೋಷ. ನಾನು ಮಹಿಳೆಯಾಗಿ, ಮಹಿಳಾ ಶಾಸಕಿಯಾಗಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು 50% ವರ್ಗೂ ಇದೀವಿ. ಸಂಸತ್ನಲ್ಲೆಲ್ಲ ನಾವು 33 ಹೋಗೋದು ಒಳ್ಳೇದೇ ಅಲ್ವಾ? ಅದು ಇನ್ನೂ ಲೇಟ್ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಪ್ರಧಾನಮಂತ್ರಿಗಳು ಅದನ್ನ ಬೇಗ ಕೈಗೆತ್ಕೊಂಡಿರೋದಕ್ಕೆ ನಾನು ಮಹಿಳಾ ಶಾಸಕಿಯಾಗಿ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನ ಮಹಿಳೆಯರ ಸಮುದಾಯದ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಯೇ, ಬೇಗ ತರಬೇಕಾಗಿತ್ತು, ಬೇಗ ತನ್ನಿ ಅಂತಾನೆ ಸೋನಿಯಾ ಗಾಂಧಿ ಅವರು ಕೂಡ ಕೇಳಿದ್ರು ಆನ್ ದ ಫ್ಲೋರ್. ಬಟ್ ಆಗ ಸಿಕ್ಕಿದ ಉತ್ತರ ಏನು, ಇಲ್ಲ ಇನ್ನು ಜನಗಣತಿ ಆಗ್ಬೇಕು, ವಿಚ್ ಇಸ್ ಸ್ಟಾರ್ಟಿಂಗ್ ನೌ. ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ ಇವತ್ತು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಜನಗಣತಿನೂ ಆಗಿಲ್ಲ, ವಿಂಗಡಣೆಗೆ ಒಂದು ಕರೆಕ್ಟ್ ಆದ ಸೈಂಟಿಫಿಕ್ ಡೇಟಾ ಇಲ್ಲ. ಮಹಿಳಾ ಮೀಸಲಾತಿ ಹೆಂಗ್ ತರ್ಲಿಕ್ಕೆ ಹೊರಟಿದ್ದಾರೆ? ಅಲ್ಲ, ಸಂವಿಧಾತ್ಮಕವಾಗಿ ಕೊಡ್ಲೇಬೇಕು ಅನ್ನೋದು ಇದೆ. ಕ್ಷೇತ್ರ ಮರು ವಿಂಗಡಣೆ ಆಗ್ತಕ್ಕಂಥದ್ದು ಸಹಜ ಆಗ್ತಾ ಇರುತ್ತೆ. ಯಾವಾಗ ಅದಕ್ಕೆ ಟೈಮಲ್ಲಿ ಹೋಯ್ತೇನಪ್ಪ ಇದು ಇಲ್ಲ, ಕೇಳಿಸ್ತಿದೆ, ಮಾತಾಡಿ. ಹಾಗಾಗಿ ಅದನ್ನ ತಪ್ಪು ಅಂತ ಹೇಳಕ್ ಬರೋದಿಲ್ಲಲ್ಲ ಮೇಡಮ್. ಆಗ್ಲಿ, ಕರೆಕ್ಟ್. ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಭವ್ಯ ನರಸಿಂಹ, ಸರಿ ಮೇಡಮ್, ನಿಮ್ ವಾಯ್ಸ್ ಅಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದನ್ನ ಸರಿ ಮಾಡ್ಕೊಳ್ಳೋಣ. ಭವ್ಯ ಅವರೇ, ತಪ್ಪಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು. ದಶಕಗಳಿಂದ ನಿಮ್ಮ ಪಕ್ಷವೂ ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗ ಮೋದಿ ಅವರು ತರ್ಲಿಕ್ಕೆ ಹೊರಟಿದ್ದಾರೆ. ಮೋದಿ ಅವರೇ ಹೇಳ್ತಿದ್ದಾರೆ, ನೀವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿದ್ರೆ ನನಗೆ ಅನುಕೂಲ ಆಗತ್ತೆ ರಾಜಕೀಯವಾಗಿ, ಮಾಡ್ಕೊಡ್ಬೇಡಿ ಅನುಕೂಲ ಅಂತ ಹೇಳಿ. ಈಗ ವೆರಿ ಕ್ಲಿಯರ್ಲಿ ಒಂದು 5 ಪ್ರಶ್ನೆಗಳಿದೆ. ಇಲ್ಲಿ ಬಿಜೆಪಿ ಅವರು ಇದ್ದಾರೆ, ಅವರ ಮೈತ್ರಿ ಪಕ್ಷದ JDS ನವರು ಇದ್ದಾರೆ. ಮೊದಲನೇ ಪ್ರಶ್ನೆ, 2023ರಲ್ಲಿ ನೀವಿ ಬಿಲ್ ತಂದಾಗ ನಾವು 2024ಕ್ಕೇನೆ ರಿಸರ್ವೇಶನ್ ತಗೊಂಡ್ ಬನ್ನಿ, 100% ಯಾವುದೇ ಒಂದು ಕಂಡೀಷನ್ ಇಲ್ಲದೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ವಿ. ನೀವು ತರ್ಲಿಲ್ಲ, ನೀವೇ ಡಿಲಿಮಿಟೇಷನ್ ಸೆನ್ಸಸ್ ಲಿಂಕ್ ಮಾಡಿದ್ರಿ, ಅದು ಪಾಸ್ ಆಯ್ತು. ಇದ್ದಕ್ಕಿದ್ದಂಗೆ ಮೊನ್ನೆ ಏನೋ ಕನ್ಸರ್ನ್ ಕಂಡಂಗೆ ಎದ್ಬಿಟ್ಟು ಬಂದು 3 ದಿನ ಸ್ಪೆಷಲ್ ಸೆಷನ್ ಮಾಡ್ತೀವಿ, 2011ರ ಸೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಸ್ಟೇಟ್ಗಳಿಗೆ ಮೋಸ ಆಗಲ್ಲ, 50% ಇನ್ಕ್ರೀಸ್ ಅಂದ್ರು. ಯಾವ ಬೇಸಿಸ್ ಮೇಲೆ ನೀವು 50% ಇನ್ಕ್ರೀಸ್ ಮಾಡಿದ್ರಿ? ಯಾರನ್ನ ಕೇಳಿ ನೀವು ಈ ಒಂದು ಬಿಲ್ ಮಾಡಿದಿರಿ? ಬಿಲ್ ಮಾಡಿದ್ರು ಒಂದು ಕನ್ಸಲ್ಟೇಟಿವ್ ಪ್ರೋಸೆಸ್ ಅಂತ ಇದೆ. ಎಲ್ಲ ಚೀಫ್ ಮಿನಿಸ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ರ? ಅಪೋಸಿಷನ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ರ? ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ಈಗ ಏನು ರವಿಕುಮಾರ್ ಸರ್ ಮಾತಾಡ್ತಾ ಇದ್ರು, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಬಟ್ ಅರ್ಧಕ್ಕೆ ನಿಲ್ಸ್ಬಿಟ್ರು. ಏನು 28 ಸೀಟ್ ಇದ್ದ ನಮ್ಮ ರಾಜ್ಯದ್ದು 42 ಆಗುತ್ತೆ, ಉತ್ತರ ಪ್ರದೇಶ 80 ಇದ್ದಿದ್ದು 120 ಆಗುತ್ತೆ. ಇವತ್ತು ನಮಗೂ ಉತ್ತರ ಪ್ರದೇಶ್ಗೂ ಇರುವಂತಹ ಡಿಫರೆನ್ಸ್ ಇದೆಯಲ್ಲ, ಎಷ್ಟು ಸೀಟು ಅಂದ್ರೆ 52 ಸೀಟ್ ಜಾಸ್ತಿ ಇದೆ ಉತ್ತರ ಪ್ರದೇಶ. ಅಂದ್ರೆ ಕೇಂದ್ರದಲ್ಲಿ ಸರ್ಕಾರ ಯಾರು ಮಾಡ್ತಾರೆ ಅಂತ ಡಿಸೈಡ್ ಮಾಡುವಂತಹ ಶಕ್ತಿ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಇದೆ ಇವತ್ತು ನಮಗಿಂತ. ಈ ಒಂದು ಬದಲಾವಣೆ ಆದ್ಮೇಲೆ ಈ
52 ಅಂತರ ಇದೆಯಲ್ಲ ಅದು 78 ಆಗುತ್ತೆ. ಇವಾಗ್ಲೇ ಅನ್ಯಾಯ ಅದು. ಈ ಅನ್ಯಾಯವನ್ನ ಇದು ಈ 50% ಹಾಕ್ತಾ ಇದೀವಿ, ಎಲ್ಲರಿಗೂ ಹಾಕ್ತಾ ಇದೀವಿ ನೀವು ಹೇಳ್ಬೋದು. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದಂಗಾಗುತ್ತೆ. ಬಾಲಿಶವಾದ ಆಗ್ಲೇ ನಾನು ಕೇಳ್ತಿದ್ದೆ ಒಂದು ನಿಮಿಷ. ಮಣಿಪುರದಲ್ಲಿ ಒಂದು ಸೀಟ್ ಇದೆ ರೀ, ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮಣಿಪುರದಲ್ಲಿ ಒಂದು ಸೀಟ್ ಇದೆ. ಅದಕ್ಕೆ ನೀವು ಏನ್ ಮಾಡ್ತೀರಾ? ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮಣಿಪುರದಲ್ಲಿ ಒಂದು ಸೀಟ್ ಇದೆ, ನೀವು ಏನ್ ಮಾಡ್ತೀರಾ? ನೀವು ಬಲ ಪಕ್ಷ ಗೊತ್ತಿಲ್ಲ, ಗಣಿತಕ್ಕೆ ಗೊತ್ತಿರೋದು ಲಾಜಿಕ್, ಅದು ಬಿಜೆಪಿ ಅವರಿಗೆ ಇಲ್ಲ. ನೀವು ಹೆಂಗ್ ಹೇಳ್ತೀರಾ ಅಂತಂದ್ರೆ ಮಣಿಪುರದಲ್ಲಿ ಒಂದು ಸೀಟ್ ಇದೆ, ಮೇಘಾಲಯದಲ್ಲಿ 2 ಸೀಟ್ ಇದೆ. ಇವತ್ತು ಮೇಘಾಲಯದಲ್ಲಿ 2 ಸೀಟ್ ಇದೆ, ಇದಕ್ಕೆ ಕೇಳಿಸ್ಕೊಂಡ ನಂತರದಲ್ಲಿ ಭವ್ಯ ಅವ್ರು ಕೊಟ್ಟ ಲೆಕ್ಕದಲ್ಲಿ ತಪ್ಪೇನಿದೆ ಅನ್ನೋದನ್ನ ನೀವೇ ವಿವರಿಸಿ ಹೇಳಿ. ವಿತ್ ನಂಬರ್ಸ್ ಹೇಳಿದ್ರು. ಕರ್ನಾಟಕಕ್ಕೆ 42 ಆದ್ರೆ ಉತ್ತರ ಪ್ರದೇಶಕ್ಕೆ 120 ಆಗತ್ತೆ. ಅಂತರ ಎಷ್ಟು ಜಾಸ್ತಿ ಆಯ್ತು ಅವ್ರ ಲೆಕ್ಕ ಹೇಳ್ತಿದಾರೆ. ನೀವು ಸರಿ ತಪ್ಪ ಆಮೇಲೆ ಹೇಳಿ. ಲೆಟರ್ ಕಂಪ್ಲೀಟ್ ಅನದರ್ 30 seconds. ಈಗ ಈ ಒಂದು ಅಂತರ ಏನಿದೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇವಾಗ ನಾವು ಹೇಳ್ತೀವಿ ಇವತ್ತಿದ್ಯಲ್ಲ 543 ಅದಕ್ಕೆ ಬಿಲ್ ತರ್ಲಿ, ಡಿಲಿಮಿಟೇಷನ್ ಬೇರೆ ಮಾಡಿ, ವಿಮೆನ್ ರಿಸರ್ವೇಶನ್ ಬೇರೆ ಮಾಡಿ, ಅನ್ಕಂಡೀಷನಲಿ ಎಲ್ಲ ಅಪೋಸಿಷನ್ ಅವರು ಮಾಡ್ತಾರೆ. ಹೌದಾ? ವೋಟ್ ಹಾಕ್ತಾರೆ, ಪರ ಪಾಸ್ ಆಗ್ಬಿಡುತ್ತೆ. ಹೆಣ್ಮಕ್ಳು ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಇದನ್ ಮಾಡ್ತೀರಾ. ಡಿಲಿಮಿಟೇಷನ್ ಡಿಸ್ಕಸ್ ಮಾಡಿ. ಅದು ಬೇಡವಾ? ನಿಮ್ಗೆ ಇದು ತರಲೇಬೇಕಾ? ತರೋ ಅವಶ್ಯಕತೆ ಇಲ್ಲ ಮೇಡಮ್, ನಿಮ್ಗೂ ಗೊತ್ತು. ಆದ್ರೂ ಅವ್ರು ತರ್ತಿರೋದೇನೆ ಇದು ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಎಲೆಕ್ಷನ್ ಟೈಮಲ್ಲಿ. ಆದ್ರೂ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು, ಈ ಒಂದು ಎಲೆಕ್ಷನ್ ಮುಗಿಲಿ, 29 ಏಪ್ರಿಲ್ಗೆ ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಮುಗಿಯುತ್ತೆ, ನಂತರ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡೋಣ. ಎಲ್ಲರಿಗೂ ಒಪ್ಪಿಗೆ ಇರುವಂತದ್ದು. ಯಾಕಂದ್ರೆ ಇದು ಇಡೀ ದೇಶವನ್ನ ಅಫೆಕ್ಟ್ ಮಾಡುವಂತದ್ದು, ಅರ್ಧ ಜನಸಂಖ್ಯೆಯನ್ನ ಅಫೆಕ್ಟ್ ಮಾಡುವಂತದ್ದು. ನೀವು ನಿದ್ರೆಯಲ್ಲಿ ಯಾವ್ದೋ ಒಂದು ಕಂಡು ಮೇಲ್ ಎದ್ದು ಬಂದ್ಬಿಟ್ಟು ಅವತ್ತಿನ ದಿವಸ ಡಿಸೈಡ್ ಮಾಡೋದಲ್ಲ. ಆಸ್ ಸಿಂಪಲ್ ಆಸ್ ದಟ್. ಇವತ್ತು 543 ಪಾಸ್ ಮಾಡ್ತೀರಾ, ಯಾವ ಡಿಸ್ಕಷನ್ ಬೇಡ, ಇನ್ನು ಅರ್ಧ ಗಂಟೆಗೆ ಎಲ್ಲರೂ ಸೈನ್ ಆಗ್ತಾರೆ. ಸರಿ, ನಿಮಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಅದನ್ನ ಮಾಡಿ. ಯಾಕೆ ಲಿಂಕ್ ಮಾಡ್ತಿದ್ರ ಡಿಲಿಮಿಟೇಷನ್ ಜೊತೆ? ಅದು ಬೇರೆ ಡಿಸ್ಕಷನ್ ನಡೀಲಿ, ಅದು ವರ್ಷಾನ್ಗಟ್ಲೆ ನಡ್ಕೊಳ್ಳಿ. ಹೆಣ್ಮಕ್ಳು ಯಾಕೆ ಕಾಯ್ಬೇಕು ಅದಕ್ಕೆ? ಕರೆಕ್ಟ್. ಇದೇ ಪ್ರಶ್ನೆ ಅವರು 2024ಕ್ಕೆ ಇಂಪ್ಲಿಮೆಂಟ್ ಮಾಡಬಹುದು. ಇದೇ ಪ್ರಶ್ನೆಯನ್ನ ಕೆ.ಸಿ. ವೇಣುಗೋಪಾಲ್ ಅವರು ಸಂಸತ್ನಲ್ಲೂ ಕೂಡ ಕೇಳಿದ್ರು. ರವಿಕುಮಾರ್ ಸರ್ಗೆ ಆ ಪ್ರಶ್ನೆಯನ್ನ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ಸ್ಕ್ರೀನ್ ನ ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾವು ಜನಾಭಿಪ್ರಾಯದ ಜೊತೆಯಲ್ಲಿ ಒಂದು ಆನ್ಲೈನ್ ಪೋಲಿಂಗ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಡಿಜಿಟಲ್ ಮೂಲಕ ನೀವು ಇದನ್ನ ವೋಟ್ ಮಾಡಬಹುದು. ಬೇಸಿಕ್ ಇವತ್ತು ಪ್ರಶ್ನೆ ಕೇಳಲಾಗಿರೋದು, ನಾವು ಈ ಚರ್ಚೆಯಲ್ಲೂ ಕೂಡ ಒಳಗೊಂಡಿದ್ದೇವೆ, ಕ್ಷೇತ್ರ ಪುನರ್ ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತಾ? ನಿಮ್ಮ ಅಭಿಪ್ರಾಯವನ್ನ ಹೌದು, ಇಲ್ಲ ಅಥವಾ ಗೊತ್ತಿಲ್ಲ ಅಂತ ಹೇಳಿ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಪರ್ಸೆಂಟೇಜು ಯಾವ ಉತ್ತರಕ್ಕೆ ಲಭ್ಯವಾಗಿದೆ ಅನ್ನೋದನ್ನ ನಾವು ಗಮನಿಸೋಣ. ನಮ್ಮ ವೀಕ್ಷಕರ ಕಡೆಯಿಂದ ಅಭಿಪ್ರಾಯಗಳು ಬರ್ತಾ ಇದೆ. ಒಂದು ಟ್ವೀಟ್ ಮೂಲಕ ನಮಗೆ ಅಭಿಪ್ರಾಯ ಲಭ್ಯವಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅದನ್ನು ಕ್ವಿಕ್ ಆಗಿ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾ ಅಂತ ಹೇಳಿ. ರವಿಕುಮಾರ್ ಸರ್ಗೆ ಹೋಗೋಕ್ ಮುಂಚೆ